ನಮಸ್ಕಾರ ಸ್ನೇಹಿತರೆ, ಈ ಚಿತ್ರದಲ್ಲಿ ಕಾಣುತ್ತಿರುವ ಪ್ರಾಣಿಯ ಹೆಸರು ಅಮೂರ್ ಚಿರತೆ. ಈ ಪ್ರಾಣಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಮೂರ್ ಚಿರತೆಯು ಪ್ರಪಂಚದ ಅತ್ಯಂತ ಅಪರೂಪದ ಕಾಡು ಬೆಕ್ಕುಗಳಲ್ಲಿ ಒಂದಾಗಿದೆ. ಇದರ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಪ್ಯಾರಡೂಸಾ ಓರಿಯೆಂಟಲಿಸ್. ಇವುಗಳನ್ನು ಫಾರ್ ಈಸ್ಟರ್ನ್ ಚಿರತೆ ಎಂದು ಕರೆಯುತ್ತಾರೆ. ಇವು ಮುಖ್ಯವಾಗಿ ರಷ್ಯಾದ ದೂರದ ಪೂರ್ವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಚೀನಾದ ಉತ್ತರ ಭಾಗದ ಕಾಡುಗಳಲ್ಲೂ ಇವುಗಳ ಅಸ್ತಿತ್ವವಿದೆ. ಇವು ಹಿಮಭರಿತ ಮತ್ತು ಅತ್ಯಂತ ಶೀತ ಪ್ರದೇಶಗಳಲ್ಲಿ ವಾಸಿಸಲು ಒಪ್ಪಿಕೊಂಡಿವೆ. ಇವುಗಳ ತುಪ್ಪಳವು ತುಂಬಾ ದಪ್ಪವಾಗಿರುತ್ತವೆ ಮತ್ತು ಮೃದುವಾಗಿರುತ್ತವೆ. ಚಳಿಗಾಲದಲ್ಲಿ ಇವುಗಳ ಮೈಮೇಲಿನ ಕೂದಲು 7 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ. ಇದು -30°C ಚಳಿಯನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಅಮೂರ್ ಚಿರತೆಗಳ ಮೈಮೇಲಿನ ಚುಕ್ಕೆಗಳು ಇತರ ಚಿರತೆಗಳಿಗಿಂತ ವಿಭಿನ್ನವಾಗಿವೆ. ಇವುಗಳ ಚುಕ್ಕೆಗಳು ದೊಡ್ಡದಾಗಿರುತ್ತವೆ ಮತ್ತು ದಟ್ಟವಾದ ಕಪ್ಪು ಬಣ್ಣದ ಅಂಚನ್ನು ಹೊಂದಿರುತ್ತವೆ. ಈ ಚುಕ್ಕೆಗಳ ನಡುವಿನ ಅಂತರವು ಹೆಚ್ಚಾಗಿರುತ್ತದೆ. ಪ್ರತಿ ಅಮೂರ್ ಚಿರತೆಯ ಚುಕ್ಕೆಗಳ ವಿನ್ಯಾಸವು ಮನುಷ್ಯರ ಫಿಂಗರ್ ಪ್ರಿಂಟ್ನಂತೆ ವಿಶಿಷ್ಟವಾಗಿರುತ್ತವೆ. ಇವುಗಳ ಕಣ್ಣುಗಳು ಸಾಮಾನ್ಯವಾಗಿ ತಿಳಿ ಹಸಿರು ಅಥವಾ ನೀಲಿ ಮಿಶ್ರಿತ ಬಣ್ಣದಲ್ಲಿರುತ್ತವೆ. ಇವು ತುಂಬಾ ಚುರುಕಾದ ಮತ್ತು ಬಲಶಾಲಿಯಾದ ಪ್ರಾಣಿಗಳು. ಇವು ಸರಿಸುಮಾರು 10 ರಿಂದ 15 ಅಡಿ ಎತ್ತರಕ್ಕೆ ಜಿಗಿಯಬಲ್ಲವು. ಇವುಗಳು ಗಂಟೆಗೆ 37 ಮೈಲಿಗಳ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿವೆ. ಅಮೂರ್ ಚಿರತೆಗಳು ಉತ್ತಮ ಈಜುಗಾರರು ಕೂಡ ಹೌದು. ಇವುಗಳು ಮರ ಹತ್ತುವುದರಲ್ಲಿ ಬಹಳ ನಿಸ್ಸೀಮವಾಗಿವೆ. ಸಾಮಾನ್ಯವಾಗಿ ಇವುಗಳು ತಮ್ಮ ಆಹಾರವನ್ನು ಇತರ ಪ್ರಾಣಿಗಳಿಂದ ರಕ್ಷಿಸಲು ಮರದ ಮೇಲೆ ಎಳೆದೊಯ್ಯುತ್ತವೆ. ಇವು ರಾತ್ರಿ ವೇಳೆಯಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಪ್ರಾಣಿಗಳು. ಇವುಗಳ ದೃಷ್ಟಿ ಸಾಮರ್ಥ್ಯವು ರಾತ್ರಿಯ ಸಮಯದಲ್ಲಿ ತುಂಬಾ ಚುರುಕಾಗಿರುತ್ತದೆ. ಅಮೂರ್ ಚಿರತೆಗಳು ಒಂಟಿಯಾಗಿ ಬದುಕಲು ಇಷ್ಟಪಡುತ್ತವೆ. ಇವುಗಳು ತಮ್ಮದೇ ಆದ ನಿರ್ದಿಷ್ಟ ಪ್ರದೇಶವನ್ನು ಗುರುತಿಸಿಕೊಂಡಿರುತ್ತವೆ. ಗಂಡು ಚಿರತೆಗಳ ಪ್ರದೇಶವು ಹೆಣ್ಣು ಚಿರತೆಗಳ ಪ್ರದೇಶಕ್ಕಿಂತ ದೊಡ್ಡದಾಗಿರುತ್ತದೆ. ಇವುಗಳು ತಮ್ಮ ಪ್ರದೇಶವನ್ನು ಗುರುತಿಸಲು ಮರಗಳ ಮೇಲೆ ಉಗುರಿನಿಂದ ಕೆರೆಯುತ್ತದೆ. ಇವುಗಳ ಪ್ರಮುಖ ಆಹಾರವೆಂದರೆ ಜಿಂಕೆ ಮತ್ತು ಕಾಡು ಹಂದಿಗಳು. ಸಣ್ಣ ಸಣ್ಣ ಮೊಲಗಳು ಮತ್ತು ಇಲಿಗಳನ್ನು ಕೂಡ ಇವು ಆಹಾರವಾಗಿ ಸೇವಿಸುತ್ತವೆ. ಒಮ್ಮೆ ದೊಡ್ಡ ಪ್ರಾಣಿಯನ್ನು ಬೇಟೆಯಾಡಿದರೆ ಅದು ಇವುಗಳಿಗೆ ಹಲವು ದಿನಗಳವರೆಗೆ ಸಾಕಾಗುತ್ತದೆ. ಅಮೂರ್ ಚಿರತೆಗಳ ಜೀವಿತಾವಧಿ ಕಾಡಿನಲ್ಲಿ ಸುಮಾರು 10 ರಿಂದ 15 ವರ್ಷಗಳು. ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಇವು 20 ವರ್ಷಗಳವರೆಗೆ ಬದುಕಬಲ್ಲವು. ಹೆಣ್ಣು ಚಿರತೆಗಳು ಒಂದು ಬಾರಿಗೆ 1 ರಿಂದ 4 ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ಹುಟ್ಟಿದಾಗ ಅವುಗಳ ಕಣ್ಣುಗಳು ಮುಚ್ಚಿರುತ್ತವೆ. ಸುಮಾರು 10 ದಿನಗಳ ನಂತರ ಮರಿಗಳು ಕಣ್ಣು ಬಿಡುತ್ತವೆ. ತಾಯಿ ಚಿರತೆಯು ಮರಿಗಳನ್ನು 2 ವರ್ಷಗಳ ಕಾಲ ತನ್ನೊಂದಿಗೆ ಇಟ್ಟುಕೊಂಡಿರುತ್ತವೆ. ನಂತರ ಮರಿಗಳು ತಮ್ಮದೇ ಆದ ಸ್ವತಂತ್ರ ಬದುಕನ್ನು ಆರಂಭಿಸುತ್ತವೆ. ಪ್ರಸ್ತುತ ಕಾಡಿನಲ್ಲಿ ಇವುಗಳ ಸಂಖ್ಯೆ ಕೇವಲ 100 ರಿಂದ 120ರಷ್ಟಿವೆ ಎಂದು ಅಂದಾಜಿಸಲಾಗಿದೆ. 2007ರ ಸುಮಾರಿಗೆ ಇವುಗಳ ಸಂಖ್ಯೆ ಕೇವಲ 30ಕ್ಕೆ ಇಳಿದಿತ್ತು. ಸಂರಕ್ಷಣಾ ಕಾರ್ಯಗಳಿಂದಾಗಿ ಇವುಗಳ ಸಂಖ್ಯೆ ಈಗ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದೆ. ಇವುಗಳನ್ನು IUCN ಕ್ರಿಟಿಕಲಿ ಎಂಡೇಂಜರ್ಡ್ ಪಟ್ಟಿಗಳಲ್ಲಿ ಸೇರಿಸಿದೆ. ಕಾಡುಗಳ ನಾಶವು ಇವುಗಳ ಅಳಿವಿಗೆ ಮುಖ್ಯ ಕಾರಣವಾಗಿದೆ. ಅಕ್ರಮ ಬೇಟೆಯು ಇವುಗಳಿಗೆ ದೊಡ್ಡ ಬೆದರಿಕೆಯಾಗಿದೆ. ಇವುಗಳ ಸುಂದರವಾದ ಚರ್ಮಕ್ಕಾಗಿ ಇವುಗಳನ್ನು ಬೇಟೆಯಾಡಲಾಗುತ್ತದೆ. ಔಷಧಿಯ ಗುಣಗಳಿವೆ ಎಂದು ನಂಬಿ ಇವುಗಳ ಮೂಳೆಗಳನ್ನು ಕೂಡ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತದೆ. ಹವಾಮಾನ ವೈಪರೀತ್ಯವು ಇವುಗಳ ವಾಸಸ್ಥಾನದ ಮೇಲೆ ಪರಿಣಾಮ ಬೀರುತ್ತಿದೆ. ಇವುಗಳ ಆಹಾರದ ಕೊರತೆಯು ಸಹ ಇವುಗಳ ಸಂಖ್ಯೆ ಕಡಿಮೆಯಾಗಲು ಕಾರಣ. ಇವುಗಳ ವಂಶವಾಹಿ ವೈವಿಧ್ಯತೆಯ ಕೊರತೆಯು ಮತ್ತೊಂದು ಸಮಸ್ಯೆಯಾಗಿದೆ. ರಷ್ಯಾ ಸರ್ಕಾರವು ಇವುಗಳ ರಕ್ಷಣೆಗಾಗಿ ಲ್ಯಾಂಡ್ ಆಫ್ ದ ಲಿಯೋಪಾರ್ಡ್ ಎಂಬ ನ್ಯಾಷನಲ್ ಪಾರ್ಕ್ ಸ್ಥಾಪಿಸಿದೆ. ಈ ಪಾರ್ಕ್ ಅಮೂರ್ ಚಿರತೆಗಳ 60% ವಾಸಸ್ಥಾನವನ್ನು ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಸಂಘಟನೆಗಳು ಇವುಗಳ ರಕ್ಷಣೆಗಾಗಿ ಧನ ಸಹಾಯ ನೀಡುತ್ತಿವೆ. ಕಾಡಿನಲ್ಲಿ ಕ್ಯಾಮೆರಾ ಟ್ರಾಪ್ಗಳನ್ನು ಅಳವಡಿಸಿ ಇವುಗಳ ಮೇಲೆ ನಿಗಾ ಇಡಲಾಗುತ್ತದೆ. ಇವುಗಳನ್ನು ಸಂರಕ್ಷಿಸುವುದು ಪರಿಸರ ಸಮತೋಲನಕ್ಕೆ ಬಹಳ ಮುಖ್ಯ. ಅಮೂರ್ ಚಿರತೆಗಳು ಪರಿಸರ ವ್ಯವಸ್ಥೆಯಲ್ಲಿ ಅಪೆಕ್ಸ್ ಪ್ರೆಡೇಟರ್ಸ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಇವು ತಮ್ಮ ಆಹಾರ ಸರಪಳಿಯಲ್ಲಿ ಮೇಲಿನ ಹಂತದಲ್ಲಿವೆ. ಇವುಗಳ ನಾಶವು ಜಿಂಕೆಗಳ ಸಂಖ್ಯೆ ಅತಿಯಾಗಿ ಹೆಚ್ಚಾಗಲು ಕಾರಣವಾಗಬಹುದು. ಜಿಂಕೆಗಳ ಸಂಖ್ಯೆ ಹೆಚ್ಚಾದರೆ ಕಾಡಿನ ಸಸ್ಯವರ್ಗಕ್ಕೆ ಹಾನಿಯಾಗುತ್ತದೆ. ಆದ್ದರಿಂದ ಇಡೀ ಕಾಡಿನ ಆರೋಗ್ಯಕ್ಕೆ ಈ ಚಿರತೆಗಳು ಅನಿವಾರ್ಯ. ಇವು ಇತರ ಚಿರತೆಗಳಿಗಿಂತ ಸ್ವಲ್ಪ ಚಿಕ್ಕ ಗಾತ್ರವನ್ನು ಹೊಂದಿರುತ್ತವೆ. ಗಂಡು ಚಿರತೆಗಳ ತೂಕ ಸುಮಾರು 32 ರಿಂದ 48 kg ಇರುತ್ತದೆ. ಹೆಣ್ಣು ಚಿರತೆಗಳು ಸ್ವಲ್ಪ ಕಡಿಮೆ ತೂಕ ಹೊಂದಿರುತ್ತವೆ. ಇವುಗಳ ಮೈ ಬಣ್ಣವು ಚಳಿಗಾಲದಲ್ಲಿ ತಿಳಿ ಹಳದಿ ಅಥವಾ ಕ್ರೀಮ್ ಬಣ್ಣಕ್ಕೆ ಬದಲಾಗುತ್ತದೆ.
ಬೇಸಿಗೆಯಲ್ಲಿ ಇವುಗಳ ಬಣ್ಣ ಸ್ವಲ್ಪ ಗಾಢವಾದ ಕೆಂಪು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಅವುಗಳಿಗೆ ಕಾಡಿನಲ್ಲಿ ಅಡಗಿಕೊಳ್ಳಲು ಸಹಾಯ ಮಾಡುತ್ತದೆ. ಅಮೂರ್ ಚಿರತೆಗಳು ಮನುಷ್ಯರ ಮೇಲೆ ದಾಳಿ ಮಾಡುವುದು ತುಂಬಾ ಅಪರೂಪ. ಇವು ಮನುಷ್ಯರನ್ನು ಕಂಡರೆ ಅಡಗಿಕೊಳ್ಳಲು ಪ್ರಯತ್ನಿಸುತ್ತವೆ. ಇವುಗಳ ಕಾಲುಗಳು ಹಿಮದ ಮೇಲೆ ನಡೆಯಲು ಅನುಕೂಲವಾಗುವಂತೆ ಅಗಲವಾಗಿವೆ. ಇವುಗಳ ಬಾಲವು ತುಂಬಾ ಉದ್ದವಾಗಿದ್ದು ಓಡುವಾಗ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತದೆ. ಬಾಲದ ಉದ್ದವು ಸುಮಾರು 80ರಿಂದ 90 ಸೆಂಟಿಮೀಟರ್ ಇರುತ್ತದೆ. ಚಳಿಗಾಲದಲ್ಲಿ ಮಲಗುವಾಗ ಇವು ತಮ್ಮ ಬಾಲವನ್ನು ಮೈಗೆ ಸುತ್ತಿಕೊಂಡು ಬೆಚ್ಚಗಿರುತ್ತವೆ. ಅಮೂರ್ ಚಿರತೆಗಳನ್ನು ರಕ್ಷಿಸಲು ಜಾಗತಿಕ ಮಟ್ಟದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಇವುಗಳನ್ನು ನೋಡಲು ರಷ್ಯಾದ ಆಯ್ದ ಭಾಗಗಳಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶವಿದೆ. ಆದರೆ ಇದು ಪ್ರಾಣಿಗಳಿಗೆ ತೊಂದರೆಯಾಗದಂತೆ ನಡೆಯುತ್ತದೆ. ಇವುಗಳನ್ನು ಗೋಸ್ಟ್ ಆಫ್ ದಿ ನಾರ್ತ್ ಎಂದು ಕೆಲವೊಮ್ಮೆ ಕರೆಯುತ್ತಾರೆ, ಏಕೆಂದರೆ ಇವುಗಳನ್ನು ಕಾಡಿನಲ್ಲಿ ಕಂಡುಹಿಡಿಯುವುದು ತುಂಬಾ ಕಷ್ಟ. ಇವುಗಳ ಇರುವಿಕೆಯನ್ನು ಹೆಚ್ಚಾಗಿ ಹೆಜ್ಜೆ ಗುರುತುಗಳ ಮೂಲಕ ಪತ್ತೆ ಮಾಡಲಾಗುತ್ತದೆ. ವೈಜ್ಞಾನಿಕವಾಗಿ ಈ ಚಿರತೆಗಳು ಪರಿಸರದ ಅತ್ಯಂತ ಸ್ಥಿತಿಸ್ಥಾಪಕ ಜೀವಿಗಳು. ಇಷ್ಟೊಂದು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಇವು ಇಂದಿಗೂ ಬದುಕುಳಿದಿರುವುದು ಒಂದು ಅದ್ಭುತ. ಇಂದಿನ ಪೀಳಿಗೆಗೆ ಈ ಅಪರೂಪದ ಪ್ರಾಣಿಗಳ ಬಗ್ಗೆ ತಿಳಿಸುವುದು ನಮ್ಮ ಕರ್ತವ್ಯ. ಈ ಅಮೂರ್ ಚಿರತೆಗಳ ಉಳಿವಿಗೆ ನಾವೆಲ್ಲರೂ ಬೆಂಬಲ ನೀಡೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.